ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಟಿ ಇ ಟಿಗೆ ಸಂಬಂಧಿಸಿದಂತೆ, ಅದೇ ರೀತಿಯಾಗಿ GPSTRಗೆ ಸಂಬಂಧಿಸಿದಂತೆ ಹಾಗೂ ಇನ್ನಿತರ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣಕ್ಕೆ ಬರ್ತಕ್ಕಂತಹ ಅಂಶ ಸಂಸ್ಕೃತ ಸಂಧಿಗಳು ಅಂತಕ್ಕಂತಹ ಒಂದು ಅಂಶವನ್ನು ಇವತ್ತು ನೋಡೋಣ. ಇಲ್ಲಿ ಸಂಸ್ಕೃತ ಸಂಧಿ ಅಂತಂದ್ರೆ ಏನು ಅನ್ನೋದನ್ನು ನಾವು ಮೊದಲ ಅಧ್ಯಯನವನ್ನು ಮಾಡೋಣ. ಆನಂತರ ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿತಾ ಹೋಗೋಣ. ಸಂಸ್ಕೃತ ಸಂಧಿ ಅಂತಕ್ಕಂಥದ್ದು ಅಂದ್ರೆ ಏನಪ್ಪ ಅಂತಂದ್ರೆ ಎರಡು ಸಂಸ್ಕೃತ ಪದಗಳು ಸೇರಿ ಹೊಸ ಪದವನ್ನು ರೂಪಿಸುವಂಥ ಒಂದು ಪ್ರಕ್ರಿಯೆಗೆ ನಾವು ಸಂಸ್ಕೃತ ಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ಕೊಡ್ಬೋದು, ರಾಮಾಯಣವು ಮಹೋನ್ನತ ಗ್ರಂಥ ಅಂತೇಳಿ. ಅದೇ ರೀತಿಯಾಗಿ ಎರಡನೇದು ಬರ್ತಕ್ಕಂಥದ್ದು ಸೂರ್ಯೋದಯ ಸಮಯವು ಅತ್ಯಂತ ಮನೋಹರವಾದದ್ದು ಅಂತೇಳಿ. ಇವೆರಡೂ ಅಂಶಗಳನ್ನು ಗಮನಿಸ್ರಿ. ಇಲ್ಲಿ ಗಮನಿಸಿದಾಗ ನಮಗೆ ಇದು ಗೊತ್ತಾಗ್ತದೆ, ಎರಡು ಸಂಸ್ಕೃತ ಪದಗಳು ಸೇರಿ ಹೊಸ ಪದವನ್ನು ರೂಪಿಸುವಂಥ ಒಂದು ಪ್ರಕ್ರಿಯೆ ಅಂತೇಳಿ. ಹಾಗಾದರೆ ಇಲ್ಲಿ ಆ ಅಂಶಗಳನ್ನು ನಾವು ಗಮನಿಸಿದಾಗ ರಾಮಾಯಣ ಅಂತಕ್ಕಂಥದ್ದು, ಮಹೋನ್ನತ ಅನ್ನುವಂಥದ್ದು, ಇಲ್ಲಿ ಗ್ರಂಥ ಅನ್ನುವಂಥದ್ದು, ಸೂರ್ಯೋದಯ ಅನ್ನುವಂಥದ್ದು, ಅದೇ ರೀತಿಯಾಗಿ ಸಮಯಕ್ಕೆ ಬರ್ತಕ್ಕಂಥದ್ದು, ಅತ್ಯಂತ ಅನ್ನುವಂಥ ಅಂಶ, ಮನೋಹರ ಅನ್ನುವಂಥ ಅಂಶಗಳು. ಇವು ಮುಖ್ಯವಾಗಿ ಏನಪ್ಪ ಅಂತಂದರೆ 7 ಅಂಶಗಳು ಇಲ್ಲಿ ಶಬ್ದಗಳನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ಸಂಸ್ಕೃತದ ಶಬ್ದಗಳು ಅಂತೇಳಿ ಕರಿತೀವಿ. ಹೀಗೆ ನಮ್ಮ ಭಾಷೆ ಒಳಗಡೆ ಸಾವಿರಾರು ವರ್ಷಗಳಿಂದ ಏನಪ್ಪ ಅಂತಂದ್ರೆ ಸಂಸ್ಕೃತದ ಅನೇಕ ಶಬ್ದಗಳು ಬಂದು ಸೇರಿಕೊಂಡಿರತಕ್ಕಂಥವುಗಳು. ನಮ್ಮ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಂಸ್ಕೃತ ಶಬ್ದಗಳನ್ನು ಸೇರಿಸಿ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಆದ್ದರಿಂದ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಇಲ್ಲಿ ಬಳಸಲ್ಪಡ್ತಕ್ಕಂಥ ಶಬ್ದಗಳ ಸಂಧಿ ಕಾರ್ಯಗಳನ್ನು ಏನಪ್ಪ ಅಂತಂದ್ರೆ ಮುಖ್ಯವಾಗಿ ಕನ್ನಡ ಭಾಷಾ ಜ್ಞಾನದ ದೃಷ್ಟಿಯಿಂದ ತಿಳ್ಕೊಳ್ಳೋದು ಅತಿ ಅಮೂಲ್ಯವಾಗಿರತಕ್ಕಂಥದ್ದು. ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಆದರೆ ಅದು ಸಂಸ್ಕೃತ ಸಂಧಿಯೇ ಆಗ್ತದೆ. ಒಂದು ಸಂಸ್ಕೃತ ಶಬ್ದ ಇನ್ನೊಂದು ಕನ್ನಡದ ಶಬ್ದ ಸೇರಿ ಸಂಧಿ ಆದ್ರೂ ಕೂಡ ಕನ್ನಡದ ಸಂಧಿ ಆಗತಕ್ಕಂಥದ್ದು. ಹಂಗೆ ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರದ ಪರವಾಗಿ ಸಂಧಿ ಸ್ವರ ಸಂಧಿಗಳಂತೇಳಿ, ವ್ಯಂಜನಕ್ಕೆ ವ್ಯಂಜನ ಪರವಾಗಿ ವ್ಯಂಜನ ಸಂಧಿಗಳಂತೇಳಿ ನಾವೇನು ಮಾಡ್ತೀವಿ ಅಂತಂದರೆ ಎರಡು ಅಂಶಗಳನ್ನು ಇಲ್ಲಿ ಗಮನಿಸ್ತೀವಿ. ಹಂಗೆ ಸ್ವರ ಸಂಧಿಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಕೆಲವೊಂದಿಷ್ಟು ಅಂಶಗಳಿಗೆ ಅನುಗುಣವಾಗಿ ಇಲ್ಲಿ ನಾವು ತಿಳ್ಕೋಬಹುದು. ಈ ಮೇಲಿನ ಎರಡೂ ವಾಕ್ಯಗಳನ್ನು ಗಮನ ಇಟ್ಕೊಂಡು ಬಳಿಕ ನಮಗೇನಪ್ಪ ಅಂತಂದ್ರೆ ಸಂಸ್ಕೃತ ಸಂಧಿ ಅಂದ್ರೆ ಏನು ಅನ್ನೋದು ಏನಪ್ಪ ಅಂತಂದ್ರೆ ಸ್ಪಷ್ಟವಾಗಿ ತಿಳಿತೈತಿ. ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿ ಆದರೆ ಅದು ಸಂಸ್ಕೃತ ಸಂಧಿ. ಅರ್ಥ ಆಯ್ತಲ್ಲ? ಸಂಸ್ಕೃತದಲ್ಲಿ ಸ್ವರಕ್ಕೆ ಸ್ವರದ ಪರವಾಗಿ ಬಂದ್ರೂ ಕೂಡ ಅದನ್ನು ನಾವೇನು ಕರಿತೀವಿ ಅಂತಂದ್ರೆ ಸ್ವರ ಸಂಧಿ ಅಂತೇಳಿನೂ ಕೂಡ ನಾವು ಗಮನಿಸ್ತೀವಿ. ಅಲ್ಲಿ ನಾವು ಅಂಶವನ್ನು ತೆಗೆದುಕೊಂಡಾಗ ಮೊದಲನೇದು ಬರ್ತಕ್ಕಂಥದ್ದು ಸಂಸ್ಕೃತ ಸಂಧಿಯಲ್ಲಿ ಸ್ವರ ಸಂಧಿಗಳಲ್ಲಿ ಗುರುತಿಸ್ತಕ್ಕಂಥದ್ದು ನಾವು ಸವರ್ಣ ದೀರ್ಘ ಸಂಧಿ ಅಂಥೇಳಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಏನಪ್ಪ ಅಂತಂದ್ರೆ ನಾವು ಒಂದಿಷ್ಟು ಮೊದಲ ಅಭ್ಯಾಸವನ್ನು ತಿಳ್ಕೊಬಿಡೋಣ. ವಿದ್ಯಾಭ್ಯಾಸ ಮಾಡಿದನು. ಉದಾಹರಣೆ ಗಮನಿಸಿರಲಿ, ನಾವು ಕೊಟ್ಟಿರ್ತಕ್ಕಂಥದ್ದು ರಾಮಾಯಣವನ್ನು ಓದು, ಹರೀಶ್ವರನು ಕನ್ನಡದ ಕವಿ, ಗುರುಪದೇಶವನ್ನು ಪಡೆ. ಈ ವಾಕ್ಯಗಳಲ್ಲಿರ್ತಕ್ಕಂತಹ ವಿದ್ಯಾಭ್ಯಾಸ ಅನ್ನುವಂಥ ಅಂಶ ಶಬ್ದ, ರಾಮಾಯಣ ಅನ್ನುವಂಥ ಶಬ್ದ, ಹರೀಶ್ವರ ಅಂತಕ್ಕಂಥ ಶಬ್ದ, ಗುರು ಉಪದೇಶ ಅಂತಕ್ಕಂಥ ಶಬ್ದ, ಈ ಶಬ್ದಗಳೆಲ್ಲವೂ ಸಹಿತ ಏನಪ್ಪ ಅಂತಂದ್ರೆ ಸಂಧಿ ಕಾರ್ಯಗಳನ್ನು ನೀವು ಗಮನಿಸಿದಾಗ ನಮಗೇನಾಗ್ತೈತಿ ಅಂತಂದರೆ ಇಲ್ಲಿ ಗೊತ್ತಾಗತ್ತೆ. ಹೆಂಗೆ ಇಲ್ಲಿ ನೋಡಿ ತಳಗನ ಬಿಡಿಸಿದನು, ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಇಲ್ಲಿ ವಿದ್ಯಾದಾಗ ಆ ಬಂತು ಪ್ಲಸ್ ಅಭ್ಯಾಸದಾಗ ಬಂತು. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ಪೂರ್ಣವಾಗಿ ನಾವು ಗಮನಿಸಿದಾಗ ವಿದ್ಯಾಭ್ಯಾಸ ಆಗುವಾಗ ಇಲ್ಲಿ ಏನಾಯ್ತು ಅಂದರೆ ಆ ಬಂತು. ಹಾಗಾದರೆ ಈ ಸಂಧಿ ಕಾರ್ಯವನ್ನು ಗಮನಿಸಿದಾಗ ನಮಗೂ ಏನಾಕೈತಿ ಅಂತಂದ್ರೆ ಇಲ್ಲಿ ಆ ಎಂಬ ಸ್ವರದ ಮುಂದೆ ಎಂಬ ಸ್ವರ ಬಂದದ. ಹೌದಾ? ವಿದ್ಯಾ ಅನ್ನೋದರಲ್ಲಿ ಆ ಸ್ವರ ಅದ, ಆ ವಿದ್ಯಾದಲ್ಲಿ ಅಭ್ಯಾಸದಲ್ಲಿ ಅನ್ನುವಂಥ ಸ್ವರ ಬಂದದ. ಹಿಂಗೆ ಎರಡು ಸ್ವರಗಳು ಸೇರಿ ಸಂಧಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಏನು ಕರಿತೀವಿ ಅಂತಂದ್ರೆ ಸವರ್ಣ ಸ್ವರಗಳು ಅಂತೇಳಿ ಕರಿತೀವಿ. ವಿಶೇಷವಾಗಿ ಸಮಾನ ಸ್ಥಾನದಲ್ಲಿ ಹುಟ್ಟಿದವುಗಳಾಗಿರ್ತಕ್ಕಂಥವುಗಳು. ನೀವು ಒಂದು ಮಾತ್ರಾ ಕಾಲದಲ್ಲಿ
ಉಚ್ಚಾರ ಮಾಡ್ತಕ್ಕಂಥವುಗಳಾಗಿರ್ಬೋದು, ಒಂದು ದೀರ್ಘವಾಗಿರ್ತಕ್ಕಂತಹ ಅಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚಾರ ಮಾಡ್ತಕ್ಕಂಥದ್ದು. ಒಂದು ಮಾತ್ರಾ ಕಾಲ ಅಂತಂದ್ರೆ ಅಲ್ಲಿ 2 ಮಾತ್ರಾ ಕಾಲ ಅಂದ್ರೆ ಆ ನೋಡ್ರಿ 2 ಮಾತ್ರೆ ಉಚ್ಚಾರಣೆ ಆಗ್ತಕ್ಕಂಥದ್ದು. ಹೀಗೆ ಇವುಗಳನ್ನು ಗಮನಿಸಿದಾಗ ನಮಗೇನಪ್ಪ ಅಂತಂದ್ರೆ ಒಂದರ ಮುಂದೆ ಒಂದು ಬಂದಾಗ ಅವೆರಡೂ ಹೋಗಿ ಅವುಗಳ ಸ್ಥಾನದಲ್ಲಿ ಅದರದೇ ಆದ ಒಂದು ದೀರ್ಘ ಸ್ವರವು ಬರುವುದು. ನೋಡಿ ದೀರ್ಘ ಸ್ವರ ಬಂದದ, ಆ ಅನ್ನುವಂಥದ್ದು ಇಲ್ಲಿ ವಿದ್ಯಾದಾಗ ಬಂದದ, ಅಭ್ಯಾಸದಲ್ಲಿ ಅನ್ನುವಂಥ ಸ್ವರ ಬಂದದ. ಎರಡೂ ಕೂಡ ಹೋಗಿ ಏನಂತಂದ್ರೆ ಅದರದೇ ಆದ ಸ್ಥಾನದಲ್ಲಿ ದೀರ್ಘ ಸ್ವರ ಆಗಿರ್ತಕ್ಕಂಥ ಆ ಅನ್ನುವಂಥದ್ದು ಬಂದಿರುವಂಥದ್ದು. ಹೀಗೆ ಬರುವುದು ನಾವೇನಪ್ಪ ಅಂತಂದ್ರೆ ಇಲ್ಲಿ ಗಮನಿಸ್ತೀವಿ. ನಿಯಮ ಏನು ಹೇಳ್ತತಿ ನಾವು ಏನಪ್ಪ ಅಂತಂದ್ರೆ ಇಲ್ಲಿ ತಿಳ್ಕೊಂಬಿಡೋಣ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು? 2 ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕನ್ನು ನಾವು ಸುವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಅರ್ಥ ಆಯ್ತಲ್ಲ? ಸವರ್ಣ ಸ್ವರಗಳು ಒಂದರ ಮುಂದೊಂದು ಬರಬೇಕು, ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರ ಆದೇಶವಾಗಿ ಬರುವುದು. ನೀವು ಆಗಲೇ ಉದಾಹರಣೆ ನೋಡಿದಿರಲ್ಲ, ವಿದ್ಯಾ ಮತ್ತು ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸದಲ್ಲಿ ಆ ಸ್ವರದ ಮುಂದೆ ಸ್ವರ ಬಂದು ಅದರದೇ ಆಗಿರ್ತಕ್ಕಂಥ ದೀರ್ಘ ಸ್ವರ ವಿದ್ಯಾಭ್ಯಾಸ ಬಂತು. ಈ ರೀತಿ ನಾವೇನು ಮಾಡ್ತೀವಿ ಅಂತಂದ್ರೆ ಗಮನಿಸ್ತೀವಿ. ಕೆಲವೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ನೀವು ಅದೇ ರೀತಿ ಉದಾಹರಣೆ ತೆಗೆದುಕೊಳ್ಬೋದು. ದೇವ ಪ್ಲಸ್ ಅಸುರ, ದೇವಾಸುರ. ನೋಡ್ರಿ ದೇವದಾಗ ಬಂತು, ಅಸುರದಾಗೂ ಬಂತು. ಅಲ್ಲಿ ಪೂರ್ಣವಾಗಿ ಇರ್ತಕ್ಕಂಥದ್ದನ್ನು ನೋಡಿದಾಗ ದೇವಾಸುರದಲ್ಲಿ ನೋಡಿದಾಗ ಆ ಅನ್ನುವಂತಹ ಆದೇಶ ಬಂದಿರತಕ್ಕಂಥದ್ದು. ಇನ್ನು ಸುರ ಪ್ಲಸ್ ಅಸುರ, ಸುರಾಸುರ. ಇದು ಕೂಡ ಏನಪ್ಪ ಅಂತಂದ್ರೆ ಆಕಾರ ಅಂತಕ್ಕಂಥದ್ದು ಆದೇಶ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನಿಯಮ ಏನು ಹೇಳ್ತತಿ ಅನ್ನೋದನ್ನು ನಾವು ಗಮನಿಸಿದ್ದೀವಿ ಅಂತಂದ್ರೆ ಇಲ್ಲಿ ನಿಯಮ ಏನು ಹೇಳ್ತತಿ ಅನ್ನೋದನ್ನು ನಾವು ಗಮನಿಸೋಣ. ಏನಪ್ಪ ಅಂತಂದ್ರೆ ಆ ನೋಡ್ರಿ ಸ್ವರದ ಮುಂದೆ ಆ ಸ್ವರ ಆದರೆ ಬರಲಿ ಅಥವಾ ಆ ಸ್ವರದ ಮುಂದೆ ಸ್ವರ ಆದರೆ ಬರಲಿ, ಇವೆರಡರ ಸ್ವರದ ಬದಲಿ ಏನಪ್ಪ ಅಂತಂದ್ರೆ ಅಲ್ಲಿ ದೀರ್ಘ ಸ್ವರ ಬರ್ತಕ್ಕಂಥದ್ದು. ದೀರ್ಘ ಸ್ವರ ಬರಬೇಕು, ಅದನ್ನು ಕೂಡ ನಾವು ನೋಡುವಂಥದ್ದು. ಇನ್ನು ಅದೇ ರೀತಿಯಾಗಿ ನಾವು ಗಮನಿಸಿದ್ದೀವಿ ಅಂತಂದ್ರೆ ಈ ಕಾರಗಳ ಮುಂದೆ ಈ ಕಾರ ದೀರ್ಘ ಸ್ವರ ಬಂದ್ರೂ ಕೂಡ ಸವರ್ಣ ದೀರ್ಘ ಸಂಧಿ. ನೋಡ್ರಿ ಅಲ್ಲಿ ಬಂದ್ರೂ ಕೂಡ ಆ ಉಚ್ಚಾರ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಆ ಪ್ಲಸ್ ಅಂತಕ್ಕಂಥದ್ದನ್ನು ಗಮನಿಸಿದಾಗ ಅಲ್ಲಿ ದೀರ್ಘಸ್ವರ ಆ ಬಂದಿರತಕ್ಕಂಥದ್ದನ್ನು ಗಮನಿಸಿದಾಗ ನಮಗೆ ಅದು ಗೊತ್ತಾಗ್ತೈತಿ. ಇನ್ನು ಅದೇ ರೀತಿಯಾಗಿ ಈ ಕಾರ್ಯಗಳ ಮುಂದೆ ಇಲ್ಲಿ ಉದಾಹರಣೆಗೆ ನೋಡ್ಬೋದು, ಕವಿ ಈ ಬಂತಿದ್ದು ಪ್ಲಸ್ ಇಸ್ ಈಕ್ವಲ್ ಟು ಕವಿ, ದೀರ್ಘ ಬಂತು ಕವೀಂದ್ರ, ಕವಿ ಪ್ಲಸ್ ಇಂದ್ರ ಕವೀಂದ್ರ. ಅಂದರೆ ಈ ಕಾರಗಳ ಅಂದರೆ ಈ ಸ್ವರದ ಮುಂದೆ ಈ ಸ್ವರ ಬಂದರೆ ಅವೆರಡರ ಸ್ಥಾನದ ಬದಲಲ್ಲಿ ಈ ಅನ್ನುವಂಥ ದೀರ್ಘ ಸ್ವರ ಬಂತು ಅಂತಂದರೆ ಅದನ್ನು ಕೂಡ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿಯಾಗಿ ನಾವು ಇನ್ನೊಂದು ನೋಡ್ಬೋದು, ಕಾರಗಳ ಮುಂದೆ ಅನ್ನುವಂಥ ದೀರ್ಘ ಸ್ವರ ಬಂತು ಅಂತಂದ್ರೆ ನಾವು ಅದನ್ನು ಕೂಡ ಸವರ್ಣ ದೀರ್ಘ ಸಂಧಿ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ. ಉದಾಹರಣೆ ಗಮನಿಸ್ರಿ, ಗುರು ಬಂತು ಪ್ಲಸ್ ಗುರು ನೋಡಿ ದೀರ್ಘವಾಗಿ ಬಂತು, ದೀರ್ಘ ಸ್ವರ ಬಂತು. ಹೀಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿ ನೀವು ಹಲವಾರು ಉದಾಹರಣೆಗಳನ್ನು ತೆಗೆದುಕೊಳ್ಬೋದು. ಮಹಾ ಪ್ಲಸ್ ಈಶ, ಮಹೇಶ. ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಅದೇ ರೀತಿಯಾಗಿ ಮಹಾ ಪ್ಲಸ್ ಋಷಿ, ಮಹರ್ಷಿ.